ಶ್ರೀ ಕ್ಷೇತ್ರವು ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿ ಕ್ಷೇತ್ರವು 700 ವರ್ಷಗಳ ಇತಿಹಾಸ ಇರುವಂಥ ಒಂದು ಕ್ಷೇತ್ರ. ಇಲ್ಲಿ ಶ್ರೀ ರೇವಣಸಿದ್ದೇಶ್ವರರು 700 ವರ್ಷಗಳ ಕಾಲ ತಪಸ್ಸು ಮಾಡಿದಂಥ ಒಂದು ಸ್ಥಳ. ಕೆಲವರು ತಪಸ್ಸು ಮಾಡಿದ್ದಂಥ ಸ್ಥಳ ಅಂತಾರೆ, ಕೆಲವರು ಐಕ್ಯ ಆಗಿರುವಂಥ ಸ್ಥಳ ಅಂತಾರೆ. ಯಾವುದೇ ಒಂದು ಇತಿಹಾಸದಲ್ಲಿ ಇನ್ನೂ ಉಲ್ಲೇಖ ಆಗಿಲ್ಲ. ಹಾಗಾಗಿ ಈ ಕ್ಷೇತ್ರ 700 ವರ್ಷಗಳ ಕಾಲದಿಂದನೂ ಅವತ್ತಿಂದನೂ ಇವತ್ತಿನವರೆಗೂ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಶ್ರೀ ಕ್ಷೇತ್ರ ರೇವಣಸಿದ್ದೇಶ್ವರ ಸ್ವಾಮಿ ದರ್ಶನ ಮತ್ತು ಅಭಿಷೇಕ ಪೂಜೆ ಇವೆಲ್ಲ ನೆರವೇರ್ತಾ ಬಂದಿದೆ. ಪ್ರತಿ ವರ್ಷದಂತೆ ಬುದ್ಧ ಪೂರ್ಣಿಮೆಯಲ್ಲಿ ರಥೋತ್ಸವ ನಡೆಯುತ್ತದೆ. ಕ್ಷೇತ್ರದ ಮಹಿಮೆ ಏನಪ್ಪ ಅಂದರೆ, ಶ್ರೀ ರೇವಣಸಿದ್ದೇಶ್ವರರು ಇಲ್ಲಿ ಈ ಬೆಟ್ಟದ 1450 ಮೆಟ್ಲಿದೆ. ಅಲ್ಲಿ ಒಂದು ಗುಹೆ, ಪ್ರಶಾಂತವಾದಂಥ ಸ್ಥಳವನ್ನು ರೇವಣಸಿದ್ದೇಶ್ವರರು ಹುಡ್ಕೊಂಡು ಇಲ್ಲಿ ಬಂದು ತಪಸ್ಸಿಗೆ ಕೂತಿರುವಂಥ ಒಂದು ಸ್ಥಳ. ಆ ಒಂದು ಜಾಗವನ್ನು ಒಬ್ಬ ಬೇಡ ಪ್ರಾಣಿಯನ್ನು ಮತ್ತು ಉಡಾವನ್ನು ಸಂಹಾರ ಮಾಡಿ ಅದನ್ನು ವ್ಯಾಪಾರ ಮಾಡಿ ಬದುಕ್ತಿದ್ದಂಥ ಒಬ್ಬ ಬೇಡ ಅದನ್ನು ರೇವಣಸಿದ್ದೇಶ್ವರನ ನೋಡ್ತಾನೆ. ನೋಡಿ ಅವನಿಂದ ಹೊರಗಡೆ ಪ್ರಪಂಚಕ್ಕೆ ಪ್ರಚಾರ ಆಗ್ತದೆ, ರೇವಣಸಿದ್ದೇಶ್ವರರು ಇಲ್ಲಿ ತಪಸ್ಸು ಮಾಡುತ್ತಿದ್ದಾರೆ ಅಂತ. ಆಗ ಆ ಪ್ರಚಾರ ಆದಮೇಲೆ ಇಲ್ಲಿ ತೆಂಗಿನಕಲ್ಲು ಒಂದು ಗ್ರಾಮ, ಅದು ಮೊದಲು ಪಾಳೆಪಟ್ಟು ಅಂತ ಇತ್ತು. ಆ ಒಂದು ಪಾಳೆಪಟ್ಟಿನಲ್ಲಿ ಪಾಳೆಗಾರರು ಚಾಮರಾಜ ಅರಸ್ ಅಂತಿದ್ದರು. ಅವ್ರಿಗೆ ಬಂದು ತಿಳಿಸಿದಾಗ ಅವರು ಹೋಗಿ ರೇವಣಸಿದ್ದೇಶ್ವರನನ್ನು ನೋಡಿ ಅಲ್ಲಿ ಎಲ್ಲ ಪ್ರಚಾರ ಮಾಡ್ತಾರೆ. ಪ್ರಚಾರ ಮಾಡಿದ್ಮೇಲೆ ಅಲ್ಲೇ ಐಕ್ಯ ಆದರು ಅನ್ನೋ ಒಂದು ಇತಿಹಾಸ. ರೇವಣಸಿದ್ದೇಶ್ವರ ಒಂದು ಕ್ಷೇತ್ರ ಅವತ್ತಿಂದ ಇವತ್ತಿನವರೆಗೂ ಇಲ್ಲಿ ಶ್ರೀ ಕ್ಷೇತ್ರಕ್ಕೆ ಭಕ್ತಾದಿಗಳು ಯಾವುದೇ ಜಾತಿ ಮತ ಯಾವುದೇ ಇಲ್ಲದೇ ಇರುವಂಥ ಒಂದು ಭಕ್ತಾದಿಗಳು ಇಲ್ಲಿಗೆ ತುಂಬ ಜನ ಬರ್ತಾರೆ, ಇಲ್ಲಿ ಉಳ್ಕೊಳ್ತಾರೆ. ಇಲ್ಲಿ ಪ್ರತಿ ವರ್ಷ ಕಾರ್ತಿಕ್ ಮಾಸ ಮತ್ತು ಶ್ರಾವಣ ಮಾಸದಲ್ಲಿ ತುಂಬ ಜನ ಬಂದು ಇಲ್ಲಿ ಸೇವೆ ಸಲ್ಲಿಸ್ತಾರೆ. ಸೇವೆ ಸಲ್ಲಿಸಿ ಬೆಟ್ಟಕ್ಕೆ ಹತ್ತಿ ಅಲ್ಲಿ ಬೆಟ್ಟದ ಮೇಲೆ ಒಂದು ಇತಿಹಾಸ ಏನಪ್ಪ ಅಂದರೆ, ದೇವಸ್ಥಾನ ರೇವಣಸಿದ್ದೇಶ್ವರಿಗೆ ಅಭಿಷೇಕ ಮತ್ತು ಪ್ರಸಾದ ವಿನಿಯೋಗ, ಕೆಳಗಡೆ ದಾಸೋಹ ನಡೀತದೆ. ಇಲ್ಲಿ ಶ್ರೀಮಠ 1878ನೇ ಇಸ್ವಿನಲ್ಲಿ ನಮ್ಮ ಮಠ ಸ್ಥಾಪನೆಯಾಗಿರೋದು. ಇದು ಶ್ರೀಮಠ ಸ್ಥಾಪನೆಯಾದಾಗ ಇಲ್ಲಿವರೆಗೂ 3ನೇ ತಲೆಮಾರು ಇರುವಂಥದ್ದು. ನಾವು 4ನೇ ತಲೆಮಾರು. 4 ಜನ ಸ್ವಾಮೀಜಿಗಳು ಇಲ್ಲಿ ಶ್ರೀಮಠಕ್ಕೆ ಆಗಿ ಹೋಗಿರುವಂಥದ್ದು. ಅವತ್ತಿಂದ ಇವತ್ತಿನವರೆಗೂ ಕೂಡ ಇಲ್ಲಿ ಶ್ರೀಮಠದಿಂದ ಮೊದಲನೇ ಫೌಂಡೇಶನ್ ಶ್ರೀಮಠ ಇಲ್ಲಿಗೆ ಬೆಟ್ಟದಲ್ಲಿ ಎಲ್ಲ ಕಾಡಿತ್ತಂತೆ. ಅವತ್ತು ಆನೇಕಲ್ಲು ರಾಜಾಪುರ ಮಠದಿಂದ ಒಬ್ಬರು ಸ್ವಾಮಿ ನಮ್ಮ ಹಿರಿಯ ಗುರುಗಳು ಇಲ್ಲಿ ಫೌಂಡರು, ಅವರು ಬಂದು ಇಲ್ಲಿ ಮಠ ಸ್ಥಾಪನೆ ಮಾಡಿ ಇವತ್ತಿನವರೆಗೂ ಬಂದಂಥ ಭಕ್ತಾದಿಗಳಿಗೆ ದಾಸೋಹ ಇರ್ಬೋದು, ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಇರ್ಬೋದು, ಮತ್ತು ಇಲ್ಲಿ ನಡೆಯುವಂಥ ಧಾರ್ಮಿಕ ಕಾರ್ಯಕ್ರಮಗಳು ಪೂಜೆ ಪುನಸ್ಕಾರಗಳು ಇಲ್ಲಿ ನಡೆಸ್ಕೊಂಡು ಇವತ್ತಿನವರೆಗೂ ನಡ್ಕೊಳ್ತಾ ಹೋಗ್ತಾಯಿದೆ. ಅದೇ ರೀತಿ ನಮ್ಮ ಹಿರಿಯ ಗುರುಗಳು ಏನು ನಡೆಸ್ಕೊಂಡು ಹೋಗ್ತಾಯಿದ್ದಾರೆ ಅದನ್ನೇ ನಾವು ಇವಾಗ ಮಟ್ಟಿಗೆ ನಾವು ಕಲ್ಯಾಣ ಮಂಟಪ ಇರ್ಬೋದು, ಶ್ರೀಮಠದ ಒಂದು ಸಂಸ್ಥೆ ಶಾಲೆ ಇರ್ಬೋದು, ವೇದ ಸಂಸ್ಕೃತ ಪಾಠಶಾಲೆ ಇರ್ಬೋದು, ಇದನ್ನೆಲ್ಲ ನಾವಿಸ್ಕೊಂಡು ಡೆವಲಪ್ ಮಾಡಿ ಶ್ರೀಮಠವನ್ನು ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ನಾವು ವ್ಯವಸ್ಥೆ ಮಾಡ್ಕೊಳ್ತಾ ಹೋಗ್ತಾಯಿದ್ದೀವಿ. ಮತ್ತು ಈ ದೇವಸ್ಥಾನ ಮುಜರಾಯಿಗೆ ಒಳಪಟ್ಟಿದೆ. ಧಾರ್ಮಿಕ ದತ್ತಿ ಇಲಾಖೆ ಒಂದು ತಹಶೀಲ್ದಾರರು ಮತ್ತು DC ಅಂಡರಲ್ಲಿ ಇರ್ತದೆ. ಹಾಗಾಗಿ ದೇವಸ್ಥಾನದ ಯಾವುದೇ ಒಂದು ಕಾರ್ಯಕ್ರಮವನ್ನು ನಡ್ಕೊಳ್ತಾ ಒಂದು ಕಾರ್ಯನಿರ್ವಹಣಾಧಿಕಾರಿಗಳು ಅಂತ ಇಟ್ಟಿದ್ದಾರೆ. ಅದರ ಪ್ರಕಾರ ಇಲ್ಲಿ ರಥೋತ್ಸವ ಇರ್ಬೋದು, ಇದನ್ನೆಲ್ಲ ನಡೆಸ್ಕೊಳ್ತಾ ಹೋಗ್ತಾ ಇದ್ದಾರೆ. ದಾಸೋಹ ಮಾತ್ರ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಪೂಜೆ ಪುನಸ್ಕಾರಗಳು ನಾವು ಶ್ರೀಮಠದಿಂದ ನಡೆಸ್ಕೊಳ್ತಾ ಬರ್ತಾಯಿದ್ವಿ. ಇಲ್ಲಿ ಹೋಗ್ಬೇಕಾದ್ರೆ ಭೀಮೇಶ್ವರ ಅಂತ, ಹೌದು, ಅದರದ್ದು ಇತಿಹಾಸ ಏನು? ಶ್ರೀ ರೇವಣಸಿದ್ದೇಶ್ವರ ತಪಸ್ಸಿಗೆ ಹೋದಂಥ ಒಂದು ಸಂದರ್ಭದಲ್ಲಿ ಮರಳುಸಿದ್ದೇಶ್ವರ, ಭೀಮೇಶ್ವರ ಇವರು ಎಲ್ಲ ಜೊತೆಯಲ್ಲಿ ಬಂದಂಥದ್ದು. ಅವರು ರೇವಣಸಿದ್ದೇಶ್ವರರು ಮೂಲ ರೇಣುಕಾಚಾರ್ಯರು ಪಂಚಪೀಠ, 5 ಪೀಠಗಳಲ್ಲಿ ಇದು ಒಂದು ಪೀಠ. ಏನು ಬಾಳೆಹೊನ್ನೂರು, ಕಾಶಿ, ಉಜ್ಜಯಿನಿ ಅದಾಯ್ತಾ ಮತ್ತು ಕೇದಾರ, ಇವೊಂದು 5 ಪೀಠ ಇದ್ದಾವಲ್ಲ, ಈ 5 ಪೀಠದಲ್ಲಿ ಇದು ಒಂದು ಬಾಳೆಹೊನ್ನೂರು ರಂಭಾಪುರಿ ಪೀಠದಿಂದ ಒಂದು ರೇಣುಕಾ ಇರುವಂಥ ಒಂದು ಲಿಂಗದಿಂದ ಉದ್ಭವ ಆಗಿರುವಂಥ ಒಂದು ರೇವಣಸಿದ್ದೇಶ್ವರರು, ರೇಣುಕಾಚಾರ್ಯರು ರೇವಣಸಿದ್ದೇಶ್ವರರಾಗಿರುವಂಥ ಒಂದು ಇದು. ಅವರು ಜೊತೆಯಲ್ಲಿ ಇಲ್ಲಿ ತಪಸ್ಸಿಗೆ ಬಂದಂತಹ ಸಂದರ್ಭದಲ್ಲಿ ರೇವಣಸಿದ್ದೇಶ್ವರರು ಅವರನ್ನು ನೋಡೋಕ್ಕೋಸ್ಕರ ಭೀಮೇಶ್ವರರು
ಮರಳು ಸಿದ್ದೇಶ್ವರರು ಮತ್ತು ರೇಣುಕಾಂಬ ಕೆಳಗಡೆ. ರೇಣುಕಾಂಬ ಯಾರು ಅಂದರೆ, ರೇಣುಕಾಂಬ ಅಂದರೆ ರೇವಣಸಿದ್ದೇಶ್ವರರು ವರಪುತ್ರಿ, ಅಂದರೆ ಅವರ ತಾಯಿ ಮಾಯಾದೇವಿ ಇಲ್ಲಿ ಗುನ್ನೂರು ಹೊಳೆ ಅಂತಿದೆ, ಇಲ್ಲಿ ಅರ್ಕಾವತಿ ನದಿ, ಅಲ್ಲಿ ತಪಸ್ಸು ಮಾಡ್ತಿದ್ದಳು. ಏನು ಅವರಿಗೆ ಮಾಯಾದೇವಿ ಅನ್ನೋರಿಗೆ ಮಕ್ಕಳಿಲ್ಲದೆ ಇರೋ ಸಂದರ್ಭದಲ್ಲಿ ಕೂತ್ಕೊಂಡು ನದಿ ದಡದಲ್ಲಿ ಲಿಂಗವನ್ನು ಮಾಡಿ ಮರಳಲ್ಲಿ ಅವಳು ತಪಸ್ಸು ಮಾಡ್ತಿದ್ದಾಳೆ. ಆ ತಪಸ್ಸಿಗೆ ಮೆಚ್ಚಿ ರೇವಣಸಿದ್ದೇಶ್ವರು ಪ್ರತ್ಯಕ್ಷ ಆಗ್ತಾರಲ್ಲಿ. ಆ ಪ್ರತ್ಯಕ್ಷ ಆದ ಸಂದರ್ಭದಲ್ಲಿ ಯಾಕೆ ನಮ್ಮನ್ನು ನೀನು ತಪಸ್ಸು ಮುಖಾಂತರ ಇದು ಮಾಡ್ತಿದ್ಯಾ ಅಂತ ಕೇಳಿದಾಗ ಅವರು ಹಿಂಗೆ ನನಗೆ ಈ ಥರ ಮಕ್ಕಳಿಲ್ಲದೆ ಇರೋದ ಕಾರಣ ನಮಗೆ ಆಶೀರ್ವಾದ ಮಾಡಬೇಕು ಅಂತ. ಆಗ ಅವರು ಆಶೀರ್ವಾದ ಮಾಡ್ತಾರೆ ರೇವಣಸಿದ್ದೇಶ್ವರು. ಆಗ ಮಾಯಾದೇವಿಗೆ ಹುಟ್ಟಿದಂಥ ಒಬ್ಬರು ಹೆಣ್ಣುಮಗಳೇ ರೇಣುಕಾಂಬ ದೇವಿ. ಆ ರೇಣುಕಾಂಬ ದೇವಿ ಬಂದು ಇಲ್ಲಿ ರೇವಣಸಿದ್ದೇಶ್ವರು ತಪಸ್ಕೊಂಡು ಕೂತ್ಕೊಂಡಂಥ ಒಂದು ಸಂದರ್ಭದಲ್ಲಿ ರೇವಣಸಿದ್ದೇಶ್ವರನ ನೋಡೋಕ್ಕೆ ಬಂದಂಥದ್ದು ರೇಣುಕಾಂಬ ದೇವಿ. ಮತ್ತು ಇವರೆಲ್ಲ ಇತಿಹಾಸ. ಅಲ್ಲಿ ವೀರಭದ್ರ ಸ್ವಾಮಿ, ಈ ಕ್ಷೇತ್ರಕ್ಕೆ ವೀರಭದ್ರ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿ ಮರಳು ಸಿದ್ದೇಶ್ವರರು ಮತ್ತು ಇವರು ಭೀಮೇಶ್ವರ ಇವರೆಲ್ಲ ರೇವಣಸಿದ್ದೇಶ್ವರನ ನೋಡೋಕ್ಕೆ ಬಂದಂಥ ಒಂದು ಸಂದರ್ಭದಲ್ಲಿ ಇಲ್ಲೇ ಅವ್ರನ್ನ ಒಂದು ಮೂರ್ತಿಯಾಗಿ ಪ್ರತಿಷ್ಠಾಪನೆ ಮಾಡಿದಂಥ ಒಂದು ಸಂದರ್ಭ. ಬುದ್ಧಿ ಇಲ್ಲಿ ತುಂಬ ಜನ ಇದಕ್ಕೆಲ್ಲ ಬರ್ತಾರೆ, ಏನಾದರೂ ಗಾಳಿ ಇದು ಅಂತ. ಹೌದು ಅದು ಇದೆ. ಬುದ್ಧಿ ಅದ್ರ ಬಗ್ಗೆ ಏನು ಬುದ್ಧಿ ಬುದ್ಧಿ ಯಾಕೆ ಮೊದಲಿಂದನೂ ಇಲ್ಲಿ ಈ ಒಂದು ಬಂಡೆ ಏನಿದೆ, ಒಂದು ಈ ರೇವಣಸಿದ್ದೇಶ್ವರ ಸ್ವಾಮಿ ಇರುವಂಥ ಒಂದು ರೇವಣಸಿದ್ದೇಶ್ವರ ಬೆಟ್ಟ. ಈ ಬೆಟ್ಟದಲ್ಲಿ ಈ ಬೆಟ್ಟಕ್ಕೆ ಕಾಲಿಟ್ಟು ಅದೊಂದು ಟಚ್ ಆಗ್ತಿದ್ದಂಗೆ ಒಂದು ಕಲ್ಲಿನಲ್ಲೇ ಒಂದು ಒಳ್ಳೆ ಇದಿದೆ, ಏನೋ ಎನರ್ಜಿ ಇದೆ, ಆಯಿತಾ. ಆ ಎನರ್ಜಿಯಲ್ಲಿ ಏನಪ್ಪ ಅಂದರೆ ಅವ್ರಿಗೆ ಇರೋವಂಥ ಏನಾದರೂ ಈ ಕೆಲವು ಏನಾಗ್ತದೆ ಅಂದರೆ ಈ ಗಾಳಿ ಮತ್ತು ಮೈ ಮೇಲೆ ಏನೋ ಒಂಥರ ನಿದ್ದೆ ಬರಲ್ಲ, ಮತ್ತು ಕಣ್ಣಿಗೇನೋ ಕಾಣಿಸುತ್ತೆ, ಮತ್ತು ಈ ಥರ ಎಲ್ಲ ಕೆಲವರು ಭಯ ಎದುರ್ಕೊಂಬಿಟ್ಟಿರ್ತಾರೆ, ಆಯ್ತಾಯ್ತಾ. ಈಗ ಅವ್ರ ಮನೆಯಲ್ಲಿ ಯಾರೋ ತೀರ್ಕೊಂಬಿಟ್ಟಿರ್ತಾರೆ. ಅದು ಏನಪ್ಪ ವಿಚಾರ ಅಂದರೆ ಈ ಸೂಸೈಡ್ ಮಾಡ್ಕೊಂಡಿರೋವಂಥವ್ರು ಮತ್ತು ಇಂಥವೆಲ್ಲ ಏನಾಗ್ತಾರೆ ಅಂದರೆ ಆತ್ಮಕ್ಕೆ ಇದಿರಲ್ಲ, ಏನು ಪೂರ್ತಿ ಅವ್ರಿಗೆ ಸಂಸ್ಕಾರ ಇರೋದಿಲ್ಲ ಆತ್ಮಕ್ಕೆ, ಆಯಿತಾ. ಆವಾಗ ಮಧ್ಯ ಅಂತರದಲ್ಲಿ ಇರ್ತಾರೆ ಅವರು, ಅರ್ಥ ಆಯಿತಾ. ಅವರು ಏನು ಮಾಡ್ತಾರೆ, ಈ ಕೆಲವು ಮನೆಗಳಲ್ಲಿ ಹೆದರಿಕೆ ಆ ಸಂದರ್ಭದಲ್ಲಿ ನೋಡಿರ್ತಾರಲ್ಲ, ಆ ನೋಡಿರೋ ಅಂಥ ಸಂದರ್ಭದಲ್ಲಿ ಇವ್ರು ಹೆದರ್ಕೊಂಡ್ಬಿಟ್ಟಿರ್ತಾರೆ. ಅದು ಹೆದರ್ಕೊಂಡು ಅವ್ರಿಗೆ ಭಯಪಟ್ಟು ಕಣ್ಣಿಗೆ ಕಾಣ್ತು ಅದು ಇದು ಅಂತ ಹೇಳ್ತಿರ್ತಾರೆ. ಅದನ್ನು ಇಲ್ಲಿ ದೂರ ಮಾಡೋದಕ್ಕೋಸ್ಕರ ಒಂದು ಕಲ್ಲುಯಿಸೋದು ಅಂತ ಒಂದು ಐತೆ ಇಲ್ಲಿ, ಅದನ್ನು ಮಾಡ್ತಾರೆ. ಅಲ್ಲಿ ಭೀಮೇಶ್ವರದಲ್ಲಿ ಮೆಟ್ಲು ಮೇಲೆ ಒಂದು ಈ ಆಚಾರ್ಯರು ಇವರಿರ್ತಾರೆ, ಅವರು ಬಂದು ಅದನ್ನು ಉಳಿ ತೊಗೊಂಡು ಅದನ್ನು ಮೆಟ್ಟಿಸ್ತಾರಲ್ಲಿ. ಅವರ ಮೈ ಮೇಲೆ ಏನಾದ್ರು ಇದ್ದರೆ ಇದು ಮಾಡಿದ್ರೆ ಅದೊಂದು ಇರೋವಂಥದ್ದು ಮೊದಲಿಂದನೂ ಅದು ಐತೆ. ಅದನ್ನು ಮೆಟ್ಟಿಸ್ತಾರೆ ಆ ಮೆಟ್ಲಲ್ಲಿ. ಅದನ್ನು ಮೆಟ್ಟಿಸಿ ಅಲ್ಲಿ ಅವ್ರಿಗೇನು ಮನಸ್ಸಲ್ಲಿ ಆ ಭಯ ಅನ್ನೋದು ಇರ್ತದೆ, ಆ ವೀರಭದ್ರ ಸ್ವಾಮಿ ಹತ್ರ ಕೂರಿಸಿ ತೀರ್ಥ ಹಾಕಿ ಆ ಭಯನ ಹೋಗಲಾಡಿಸ್ತಾರೆ. ಆವತ್ತಿಂದ ಅವ್ರಿಗೆ ಆ ಭಯ ಎಲ್ಲ ಹೋಗಿ ಅವರು ಚೆನ್ನಾಗಿರ್ತಾರೆ. ಇದು ಸುಮಾರು ವರ್ಷದಿಂದನೂ ಐತೆ. ಅದು ಎಷ್ಟೋ ವರ್ಷದಿಂದನೂ ಇದು ವಾಸಿಯಾಗುವಂಥದ್ದು ಐತೆ. ಮತ್ತು ಮೇಲ್ಗಡೆ ಇಲ್ಲಿ ಕೆಲವ್ರಿಗೆ ಎಷ್ಟೋ ಮದುವೆ ಆಗಿ ಎಷ್ಟೋ ವರ್ಷ ಆದ್ರೂ ಮಕ್ಕಳಾಗಿರಲ್ಲ. ಅವರು ತುಂಬ ಚಿಂತಾಕ್ರಾಂತರಾಗಿರ್ತಾರೆ. ಏನಪ್ಪ ನಮಗೇನು ಸಮಸ್ಯೆ, ಏನು ಎಷ್ಟೋ ಡಾಕ್ಟ್ರ್ ಹತ್ರ ಹೋಗಿರ್ತಾರೆ, ಏನೋ ಇದು. ಇಲ್ಲಿ ದೇವ್ರ ಹತ್ರ ಬಂದು ಅಲ್ಲಿ ಹರಕೆ ಬಸವ ಅಂತ ಐತೆ, ಬೆಟ್ಟದ ಮೇಲೆ ಒಂದು ದೊಣೆ ಐತೆ. ಆ ದೊಣೆಯಲ್ಲಿ ಹರಕೆ ಬಸವನ್ನ ಇಟ್ಕೊಂಡು ಅವರು ಅರ್ಚಕರಿಗೆ ಹರಕೆ ಮಾಡಿಕೊಂಡ್ರೆ, ನಾನಿಲ್ಲಿ ದಾಸೋಹ ಸೇವೆ ಮಾಡ್ತೀನಿ, ಆಯಿತಾ, ಏನೋ ಒಂದು ಸೇವೆ ಮಾಡ್ತೀನಿ ದೇವ್ರಿಗೆ ಅಂದಾಗ ಅವರು ನೀರು ಹಾಕ್ತಾರೆ. ಒಂದು 3 ಬಿಂದಿಗೆನೋ ಏನೋ ಅದು ಒಂದು ಹರಕೆ ಮಾಡ್ಕೊಂಡು ಅರ್ಚಕರು ನೀರು ಹಾಕ್ತಾರೆ ಹರಕೆ ಬಸವನ. ಆಗ ಅವ್ರಿಗೆ ಅದು ಆಶೀರ್ವಾದ ಆಗುತ್ತೆ. ಸುಮಾರು ಜನ ಮಕ್ಕಳಿಲ್ಲದೆ ಇರೋವಂಥವ್ರಿಗೆ ಆಶೀರ್ವಾದ. ಇದು ಎಷ್ಟೋ ವರ್ಷ 10 ವರ್ಷ 15 ವರ್ಷ ಮಕ್ಕಳಿಲ್ಲದೆ ಇರೋವಂಥವ್ರಿಗೆ ಇವತ್ತು ಅವ್ರಿಗೆ ಆಶೀರ್ವಾದ ಆಗಿರುವಂಥ ಎಷ್ಟೋ ಸಂದರ್ಭಗಳಿದ್ದಾವೆ. ಅವರು ಕೂಡ ಬಂದು ಇಲ್ಲಿ ಇಲ್ಲ ನಾನು ಎಷ್ಟೋ ಡಾಕ್ಟ್ರನ್ನ ತೋರಿಸ್ದೆ, ಎಲ್ಲೋ ಇದು ಮಾಡಿದೆ, ದೇವ್ರ ಆಶೀರ್ವಾದ ಆಯಿತು ಅಂಥೇಳಿ ಇಲ್ಲಿ ಮಠದಲ್ಲಿ ಬಂದು ಎಷ್ಟೋ ಸಾರಿ ದಾಸೋಹ ಒಬ್ಬಟ್ಟು ಆರಾಧನೆ ಮಾಡಿಸಿ
ಹೋಗಿರುವಂಥ ಇತಿಹಾಸಗಳು ಸುಮಾರಿದ್ದಾವೆ. ಅದೊಂದು ಇಲ್ಲಿ ಗಾಳಿ ಬಿಡಿಸೋದೊಂದು, ಮತ್ತು ಇಲ್ಲಿ ಇಷ್ಟು ನಡ್ಕೊಳುತ್ತೆ. ಮತ್ತು ಒಳ್ಳೆ ಈ ಈ ಒಂದು ರೇವಣಸಿದ್ದೇಶ್ವರನ ಬಂಡೆ ಏನಿದೆ, ಆ ಬಂಡೆಗೆ ಏನೇ ಹತ್ತಿದಾಗ ಅವ್ರಿಗೆ ಒಂದು ಎನರ್ಜಿ ಅಂತ ಬರ್ತದೆ. ಎಷ್ಟೋ ವಯಸ್ಸಾದವರು 70-80 ವರ್ಷ ನನಗೆ ಆಗದೇ ಇಲ್ಲ ಅಂದವರೆಲ್ಲ ಹತ್ತಿ ಬೆಟ್ಟದ ದರ್ಶನ ಮಾಡ್ಕೊಂಡು ಬಂದಿರೋವಂಥ ಇತಿಹಾಸಗಳು ಇದ್ದಾವೆ. ಇದು ತುಂಬ ಪ್ರಾಚೀನವಾದಂತಹ, ಮತ್ತು ಈ ಒಂದು ಕ್ಷೇತ್ರ ಭಕ್ತಾದಿಗಳು ಲಕ್ಷಾಂತರ ಜನ ಭಕ್ತಾದಿಗಳಿದ್ದಾರೆ. ಸುಮಾರು ನಮ್ಮ ಭಾರತ ದೇಶದಲ್ಲೇ ಸುಮಾರು ಹೊರಗಡೆಯಿಂದ ಹೊರದೇಶದಿಂದ ಎಲ್ಲ ಬರ್ತಾರೆ. ಮೊನ್ನೆಯೆಲ್ಲ ಹೊರದೇಶದಿಂದೆಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇಲ್ಲಿಂದ ಎಷ್ಟೋ ಮಕ್ಕಳಿಗೆ ಆಶೀರ್ವಾದ ಆಗಿ ಹೊರದೇಶಕ್ಕೆ ಕೂಡ ಹೋಗಿದ್ದಾರೆ ಆಶೀರ್ವಾದ. ಇಲ್ಲಿಂದ ನಮ್ಮ ಮಕ್ಕಳಿಗೆ ಒಳ್ಳೆ ಏನು ಮಾರ್ಕ್ಸ್ ಬರಲಿ, ಈ ಥರ ಎಲ್ಲ ಒಳ್ಳೆಯ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಮಾರ್ಕ್ಸ್ ಬರಲಿ ಅಂತೆಲ್ಲ ಕೇಳ್ಕೊಂಡು ಹೋಗಿರೋವಂಥವ್ರು. ಮತ್ತು ನಮ್ಗೆ ಒಳ್ಳೆ ಕಡೆ ಹೆಣ್ಣು ಸಿಗಲಿ, ಒಳ್ಳೆ ಕಡೆ ಗಂಡು ಸಿಗಲಿ ಅಂತ ಬಂದು ಕೇಳ್ಕೊಂಡು ಹೋಗೋರೆ. ಅದೆಲ್ಲ ಕೂಡ. ಆಮೇಲೆ ಆರೋಗ್ಯ ಸರಿ ಇಲ್ಲದೆ ಇರೋವಂಥವ್ರು, ಎಷ್ಟೋ ಜನ ಬೆಡ್ ರಿಟರ್ನ್ ಆಗಿರೋರು ಕೂಡ ಇವತ್ತು ಚೆನ್ನಾಗಿ ಇರುವಂಥವ್ರು ಕೂಡ ಇತಿಹಾಸ ಇದೆ. ಈ ಒಂದು ಕ್ಷೇತ್ರದ ಮಹಿಮೆ ಆ ಥರ ಇದೆ. ಹಂಗಾಗಿ ತುಂಬ ಇತಿಹಾಸ ಇರುವಂಥ ಒಂದು ಕ್ಷೇತ್ರ, ಹೌದಾಯ್ತಾ. ಎಲ್ಲರೂ ಬಂದು ಇವತ್ತು ಕೂಡ ಈ ಇತಿಹಾಸದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಬಂದು, ಮತ್ತು ಇವತ್ತು ಬುದ್ಧ ಪೂರ್ಣಿಮೆ, ಪ್ರತಿ ವರ್ಷ ಬುದ್ಧ ಪೂರ್ಣಿಮೆಯಲ್ಲಿ ರಥೋತ್ಸವ ನಡೀಇದೆ. ಲಕ್ಷಾಂತರ ಜನ ಬಂದು ತೇರೆಳಿತಾರೆ, ತೇರಿಗೆ ಬಾಳೆಹಣ್ಣು ಹೊಡಿತಾರೆ, ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಹೋಗಲಿ ಅಂತ. ಅದು ಕೂಡ ಒಳ್ಳೆಯದಾಗಿದೆ. ಇದರಿಂದ ತಾವು ಕೂಡ ಎಲ್ಲ ಬಂದು ಒಂದು ತೇರಲ್ಲಿ ಮತ್ತು ಕ್ಷೇತ್ರಕ್ಕೆ ಬಂದು ರೇವಣಸಿದ್ದೇಶ್ವರನ ಆಶೀರ್ವಾದ ಪಡಿಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೂಡ ಈ ಸಂದರ್ಭದಲ್ಲಿ ಮಠದಲ್ಲಿ ಬಂದು ಶ್ರೀಮಠದಲ್ಲಿ ಪ್ರಸಾದ ಮಾಡ್ಕೊಂಡು ಹೋಗ್ಬೋದು ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲ ಭಕ್ತಾದಿಗಳಿಗೂ ಕೇಳೋಕ್ಕೆ ಇಚ್ಛೆ ಪಡ್ತೀನಿ.